ಭಾರತ ದೇಶದ ಉದ್ದಗಲದಲ್ಲಿ ಬೇರೆ ಬೇರೆ ರೀತಿಯ ದೇವರುಗಳನ್ನು ನಾವೇನು ಪೂಜಿಸ್ತೇವೆ, ಆರಾಧಿಸ್ತೇವೆ. ಇವೆಲ್ಲದರ ದ್ಯೂತಕವಾಗಿ ಅಲ್ಲಿ ಕೇರಳದಿಂದ ಹಿಡಿದು ಜಮ್ಮು ಕಾಶ್ಮೀರ ತನಕದ ನಾವು ಆರಾಧಿಸುವಂತಹ ಒಂದು 8 ದೇವರುಗಳ ವಿಗ್ರಹ. ಪರಸ್ಪರ ಪ್ರೀತಿ ಬಢಾಯೆ ವಹಿ ಧರ್ಮ. ಆಗ್ಲೇ ಪ್ರಸ್ತಾಪ ಮಾಡ್ತಾ ಇದ್ವಿ, ಬಳಕೆ ಮಾಡ್ಕೊಂಡಿದ್ರ ಫಲ ಅನ್ನೋ ರೀತಿ. ನಾನು ಆಗ್ಲೇ 96 ಗಂಟೆಗಳ ಬಗ್ಗೆ ಹೇಳ್ತಾ ಇದ್ದೆ, ಈಗ ನಾವು ದೃಶ್ಯವನ್ನ ಗಮನಿಸ್ತಾ ಇದ್ವಿ. ಬ್ಯಾಕ್ ಟು ಈ ಟೆಕ್ನಾಲಜಿ ಬಗ್ಗೆ. ಈ ದೇವಸ್ಥಾನಕ್ಕೆ ಲೋಕಾರ್ಪಣೆ ಆಗ್ಲಿಕ್ಕೆ ಮುಂಚೆನೆ 2 ಅತ್ಯಂತ ಪ್ರಮುಖವಾದ ಅವಾರ್ಡ್ಗಳು ಲಭ್ಯವಾಗಿದೆ. ಬೆಸ್ಟ್ ಮೆಕ್ಯಾನಿಕಲ್ ಪ್ರಾಜೆಕ್ಟ್ ಆಫ್ ಇಯರ್ 2019 ಇದು ಮಿಡಲ್ ಈಸ್ಟ್ ಅವಾರ್ಡ್, ಹಾಗೆ ಬೆಸ್ಟ್ ಇಂಟೀರಿಯರ್ ಡಿಸೈನ್ ಕಾನ್ಸೆಪ್ಟ್ ಆಫ್ ದ ಇಯರ್ 2020. ಯಾಕೆ ಹೀಗೆ ಅಂತಂದ್ರೆ, ನೋ ಡೌಟ್ ಅಲ್ಲಿರ್ತಕ್ಕಂಥ ಅತ್ಯಾಕರ್ಷಕವಾದಂತಹ ಇಂಟೀರಿಯರ್ ಡಿಸೈನ್, ಇದರ ಜೊತೆಗೆ ನಾನು ತಂತ್ರಜ್ಞಾನದ ಬಗ್ಗೆ ಹೇಳ್ತಾ ಇದ್ದೆ. 350 ಸೆನ್ಸಾರ್ಗಳನ್ನ ಈ ಮಂದಿರದ ಕಟ್ಟಡದಲ್ಲಿ ಅಳವಡಿಸಲಾಗಿದೆ. ಹಾಗೆ 100 ಸೆನ್ಸಾರ್ಗಳನ್ನ ಇದರ ಅಡಿಪಾಯದಲ್ಲಿ ಅಳವಡಿಸಲಾಗಿದೆ. ಟೆಂಪರೇಚರ್, ವಾತಾವರಣದಲ್ಲಿ ಆಗ್ತಕ್ಕಂತಹ ಏರಿಳಿತಗಳು, ಪ್ರೆಷರ್ ಚೇಂಜಸ್, ಹಾಗೆ ಸೆಸ್ಮಿಕ್ ಆಕ್ಟಿವಿಟೀಸ್ ಅಂದ್ರೆ ಭೂಕಂಪನದಂತಹ ಆಕ್ಟಿವಿಟಿಗಳನ್ನ ಕೂಡ ಮಾನಿಟರ್ ಮಾಡುವ ಸಲುವಾಗಿ ಬರೋಬ್ಬರಿ 450 ಸೆನ್ಸಾರ್ಗಳನ್ನ ಈ ಒಂದು ಮಂದಿರದ ಕಟ್ಟಡದಲ್ಲಿ ಅಳವಡಿಕೆ ಮಾಡಿಕೊಳ್ಳಲಾಗಿದೆ. ಹೀಗಾಗಿ ಹೇಳಿದ್ದು, ಇದು ಕೇವಲ ಒಂದು ಯಾವುದೋ ಕಟ್ಟಡದ ಒಳಗಡೆ ದೇವರ ವಿಗ್ರಹವನ್ನ ಇಟ್ಟಿದ್ದಾರೆ ಅನ್ನೋದಕ್ಕೆ ಮಾತ್ರ ನಿಂತಿಲ್ಲ. ಇಂಟೀರಿಯರ್ ಡಿಸೈನ್ ವಿಚಾರದಲ್ಲಿ, ಟೆಕ್ನಾಲಜಿ ಬಳಕೆ ವಿಚಾರದಲ್ಲೂ ಕೂಡ ಅಭೂತಪೂರ್ವವಾದ ವಿಶೇಷತೆಗಳನ್ನ ಈ ಮಂದಿರ ಒಳಗೊಂಡಿದೆ. भगवान के आशीर्वाद पाने के लिए, अपनी प्रार्थनाओं की परिपूर्ति के लिए और आत्मा की शुद्धि के लिए भगवान की मूर्ति पर अभिषेक करने की भारतवर्ष की प्राचीन परंपरा रही है. उसके अनुसार भगवान स्वामी नारायण की मूर्ति पर जलाभिषेक करके ब्रह्म स्वरूप गुरु वर्यों के आशीर्वाद माननीय प्रधानमंत्री श्री प्राप्त कर रहे हैं. गंगा, यमुना और सरस्वती की धाराओं पर यह मंदिर मानो बसा है. यहाँ हम अभिषेक मंडप की फर्श पर देख रहे हैं, अंतः सलीला सरस्वती बह रही है और सरस्वती ज्ञान का प्रतीक है. तो यह नदी भी प्रकाश से झिलमिलाती हमें दिखाई पड़ती थी. अभिषेक मंडप की छत पर भगवान माननीय श्री मोदी जी अब मंदिर निर्माण में सहयोग देने वाले दाताओं से, सहयोगियों से मिल रहे हैं. उनका अभिवादन वे स्वीकार रहे हैं. साथ में हम देखते हैं कि अभिषेक मंडप की छत पर भगवान स्वामी नारायण की बाल्यावस्था, किशोरावस्था के ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಮಂದಿರ ನಿರ್ಮಾಣದಲ್ಲೂ ಕೂಡ ಅನೇಕ ವಿಶೇಷತೆಗಳು. ಅದರಲ್ಲೂ ಕೂಡ ಕೇವಲ ಆ ಮಂದಿರಕ್ಕೆ ಹೋದಾಗ ಅಲ್ಲಿರ್ತಕ್ಕಂತಹ ದೇವರ ವಿಗ್ರಹಗಳನ್ನ, ಮೂರ್ತಿಯನ್ನ ಗಮನಿಸಿ ಬಂದ್ರೆ ಆಯ್ತು ಅಲ್ಲ, ಅಲ್ಲಿರುವಂತಹ ಪ್ರತಿಯೊಂದು ಗೋಡೆಯಲ್ಲೂ ಕೂಡ, ಪ್ರತಿಯೊಂದು ಕಂಬದಲ್ಲೂ ಕೂಡ ಭವ್ಯವಾದ ಕಥನಗಳು. ಈ ಬ್ಯಾಪ್ಸ್ ಸಂಸ್ಥೆಯ ಪ್ರಧಾನ ಮಹರ್ಷಿಗಳು ಅವರ ಜೀವಿತಾವಧಿಯ ಕಥನವನ್ನ ಸಾರುವಂತಹ ಚಿತ್ರಣವನ್ನ ಆ ದೇವಸ್ಥಾನದ ಛಾವಣಿಯಲ್ಲಿ, ಅಂದ್ರೆ ಮೇಲ್ಭಾಗದಲ್ಲಿ ಚಿತ್ರಿಸಿರೋದನ್ನ ನೀವು ಗಮನಿಸ್ತಾ ಇದ್ರಿ. ಇದಕ್ಕಿಂತ ಕೆಲವೇ ನಿಮಿಷಗಳ ಮುಂಚೆ ನೀವು ಗಮನಿಸ್ತಾ ಇದ್ರಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಈ ದೇವಸ್ಥಾನದ ನಿರ್ಮಾಣ ಸಂದರ್ಭದಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಪಾತ್ರವನ್ನ ನಿರ್ವಹಿಸಿದ ಅನೇಕರ ಜೊತೆಯಲ್ಲಿ ಮಾತುಕತೆಯನ್ನ ನೆರವೇರಿಸ್ತಾ ಇದ್ರು. ಆ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ರಿ. ಇದೀಗ ದೇವಸ್ಥಾನದ ಮೇಲ್ಭಾಗ, ಮೇಲ್ಛಾವಣಿ, ಅದರ ಒಳಭಾಗದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ದೇವಸ್ಥಾನ ನಿರ್ಮಾಣ ಕಾರ್ಯದಲ್ಲಿ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕಾರವನ್ನ ನೀಡಿದಂತಹ, ಪಾಲುದಾರಿಕೆಯನ್ನ ಹೊಂದಿರತಕ್ಕಂತಹ ಜನರ ಜೊತೆಯಲ್ಲಿ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತುಕತೆಯನ್ನ ನಿರ್ಮಿಸುತ್ತಿದ್ದಾರೆ. ದೇವಸ್ಥಾನ ನಿರ್ಮಾಣ ಎಷ್ಟು ಅದ್ಭುತವಾಗಿದೆ ಅನ್ನೋದನ್ನ ಮತ್ತಷ್ಟು ಸಾರಿ ಹೇಳ್ತಾ ಇದೆ ನಮ್ಮ ಕಣ್ಣು ಮುಂದಿರುವ ಈ ದೃಶ್ಯಗಳು. ದೇವಿ ಸರಸ್ವತಿ ಜ್ಞಾನ, ಶಿಕ್ಷಣ और माहिती की देवी है.
तो वो अंत सलीला ज्ञान का संबंध प्रकाश से है। तो यहाँ हम देखते हैं कि अंत सलीला सरस्वती प्रकाश से आलोकित है, वो हमें ज्ञान की प्रेरणा दे रही है। तो अबू धाबी का यह हिंदू मंदिर गंगा यमुना सरस्वती की धाराओं के तट पर मानो खड़ा हुआ है, ऐसा हमें महसूस होता है। ಅರಬರ ನಾಡಿನಲ್ಲಿ ಮರುಭೂಮಿಯ ನಾಡಿನಲ್ಲಿ ತಲೆ ಎತ್ತಿ ನಿಂತಿದೆ ಭವ್ಯ ಸನಾತನ ಧರ್ಮದ ಪ್ರತೀಕವಾಗಿರ್ತಕ್ಕಂತಹ ಈ ಸ್ವಾಮಿನಾರಾಯಣ ಮಂದಿರ. ವೀಕ್ಷಕರು, ರಿಪಬ್ಲಿಕ್ ಕನ್ನಡದ ವೀಕ್ಷಕರು ಇನ್ ಕೇಸ್ ಏನಾದರೂ UAEಗೆ ತೆರಳಿದ್ರೆ ಮರೆಯದೆ ಅಬುಧಾಬಿಯಲ್ಲಿ ನಿರ್ಮಾಣವಾಗಿರುವ ಈ ಭವ್ಯ ಮಂದಿರದ ದರ್ಶನವನ್ನ ಪಡ್ಕೊಂಡು ಬನ್ನಿ. ನಾವು ಇಲ್ಲಿಂದ ನಿಂತು ನೋಡ್ಲಿಕ್ಕೇನೆ ಇಷ್ಟು ವಿಹಂಗಮವಾಗಿ, ಅತ್ಯಾಕರ್ಷಕವಾಗಿ, ನಯನ ಮನೋಹರವಾಗಿ ಕಂಗೊಳಿಸ್ತಾ ಇದೆ ದೇಗುಲ. ಇನ್ನು ಅಲ್ಲೇ ಹೋಗಿ ಸ್ವತಃ ನೋಡೋ ಅನುಭವ ಇದೆಯಲ್ಲ, ಮಿಸ್ ಮಾಡ್ಕೊಳ್ಬೇಡಿ. ಹಾಗೆ ನಾನು ಆಗ್ಲೇ ಹೇಳ್ತಿದ್ದಾಗೆ ಕೇವಲ ಒಂದು ಮಂದಿರವಾಗಿ ನಿಂತಿಲ್ಲ, ಇದು ಎರಡು ರಾಷ್ಟ್ರಗಳ ನಡುವಿನ ಸ್ನೇಹ ಸೌಹಾರ್ದಯುತಿಗೆ ಪ್ರತೀಕವಾಗಿ ನಿಂತಿರತಕ್ಕಂತಹ ಮಂದಿರ. ಹೀಗಾಗಿ ನಮ್ಮಿಂದ ಅನೇಕರು, ಇನ್ಫ್ಯಾಕ್ಟ್ ಕರ್ನಾಟಕದಿಂದಲೂ ಕೂಡ ಕರಾವಳಿ ಭಾಗದಿಂದ ಅನೇಕರು ದುಬೈಗೆ ಹೋಗಿ ಅಲ್ಲಿ ಬದುಕನ್ನ ಕಟ್ಕೊಂಡವರಿದ್ದಾರೆ, ದುಡಿಮೆಗೆ ಮಾರ್ಗವನ್ನ ಕಟ್ಕೊಂಡವರಿದ್ದಾರೆ. ಹಾಗಿದ್ದವರು ಇನ್ ಕೇಸ್ ಏನಾದರೂ ನಿಮ್ಮ ಕುಟುಂಬಸ್ಥರು, ನಿಮ್ಮ ಪರಿವಾರದವರು ಭಾರತದಲ್ಲಿದ್ರೆ ಆದಷ್ಟು ಬೇಗ ಕರೆಸ್ಕೊಳ್ಳಿ, ಈ ಮಂದಿರದ ದರ್ಶನವನ್ನ ಅವ್ರಿಗೆ ಮಾಡಿಸಿ ಅಂತ ಹೇಳಿ. ಹಾಗೆ ಇಲ್ಲಿದ್ದವರು ಅಂದ್ರೆ ಕರ್ನಾಟಕದಲ್ಲಿದ್ದವರು, ನಿಮ್ಮ ಸಂಬಂಧಿಕರು, ಸ್ನೇಹಿತರು ಯಾರಾದರೂ ಇದ್ರೆ ಅವರ ಸಹಾಯವನ್ನ ಪಡ್ಕೊಳ್ಳಿ. ದುಬೈನಲ್ಲಿ ಅಥವಾ ಅಬುಧಾಬಿಯಲ್ಲಿ ಅವರ ಮೂಲಕ ಈ ಮಂದಿರದ ದರ್ಶನ ಮಾರ್ಚ್ 1 ಗಮನಿಸಬೇಕಾದ ಸಂಗತಿ. ಮಾರ್ಚ್ 1ನೇ ತಾರೀಕಿನಿಂದ ಸಾರ್ವಜನಿಕರ ಭೇಟಿಗೆ, ದರ್ಶನಕ್ಕೆ ಈ ಮಂದಿರ ಮುಕ್ತವಾಗ್ತಾ ಇದೆ. ಇವತ್ತು ಲೋಕಾರ್ಪಣೆಯಾಗಿದೆ. ಸಾಂಕೇತಿಕವಾಗಿ ವಸಂತ ಪಂಚಮಿ ಶುಭ ದಿನ, ಶುಭ ಗಳಿಗೆ, ಹೀಗಾಗಿ ಈ ಮುಹೂರ್ತದಲ್ಲಿ ಮಂದಿರದ ಲೋಕಾರ್ಪಣೆಯಾಗಿದೆ. ಆದರೆ ಸಾರ್ವಜನಿಕರಿಗೆ, ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶ ಮಾರ್ಚ್ 1ರಿಂದ. ये मंदिर की संरचना और ये मंदिर की पूर्ण माहिती देता हुआ ये सुंदर शिलालेख हम देख रहे हैं। मंदिर निर्माण का पूरा क्रम इस अभिलेख में अंकित है। गंगा नदी, उसका दर्शन करते करते माननीय प्रधानमंत्री श्री आगे बढ़ रहे हैं। यह नदी आज दियों से जल मिला रही है। ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಪ್ರಧಾನಿ ನರೇಂದ್ರ ಮೋದಿ ಅವರ ಹಿಂಭಾಗದಲ್ಲಿ ಕಾಣ್ತಾ ಇರೋದು ಗಂಗಾ ನದಿಯ ನೀರು. ಭಾರತದಿಂದ ಅಬುಧಾಬಿಗೆ ತೆಗೆದುಕೊಂಡು ಹೋಗಲಾಗಿರುವ ಗಂಗಾ ನದಿಯ ಪವಿತ್ರ ನೀರು. ಮತ್ತೊಂದು ಬದಿಯಲ್ಲಿ ಇದೇ ರೀತಿಯಲ್ಲಿ ಕಾಲುವೆ ಮಾದರಿಯಲ್ಲಿ ಯಮುನೆಯ ನೀರನ್ನ ಕೂಡ ಹರಿಸಲಾಗುತ್ತೆ. ಅದೆರಡೂ ಕೂಡೋದು ಘಾಟ್ ಮಾದರಿಯಲ್ಲಿ. ನಾನಾಗ್ಲೇ ಹೇಳ್ತಾ ಇದ್ದ ಹಾಗೆ ಘಾಟ್ ಮಾದರಿಯಲ್ಲಿ ಒಂದು ಆಂಫಿ ಥಿಯೇಟರ್ ನ ಮುಂಭಾಗದಲ್ಲಿ ನಿರ್ಮಾಣ ಮಾಡಲಾಗಿದೆ. ಅಲ್ಲಿ ಈ ಕಾಲುವೆ ರೀತಿಯಲ್ಲಿ ಹರಿತಾ ಇರತಕ್ಕಂತಹ ಗಂಗೆ ಹಾಗೆ ಯಮುನೆಯ ಸಂಗಮವಾಗುತ್ತೆ. ಹಾಗೆ ಈ ಮಂದಿರದ ಮುಖ್ಯ ಆ ಸ್ಟ್ರಕ್ಚರ್ ಏನಿದೆ ಅಲ್ಲಿನಿಂದ ನೇರವಾಗಿ ಈ ಗಂಗೆ ಯಮುನೆಯ ನೀರು ಸಂಗಮವಾಗುವ ಜಾಗಕ್ಕೆ ಸರಿಯಾಗಿ ಒಂದು ಬೆಳಕಿನ ಬೀಮ್, ಲೈಟ್ ಬೀಮ್, ಸರಸ್ವತಿ ನದಿ ಬಂದು ಜೋಡಣೆ ಆಗ್ತಾ ಇರೋ ರೀತಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ತ್ರಿವೇಣಿ ಸಂಗಮ. ತ್ರಿವೇಣಿ ಸಂಗಮದ ಪರಿಕಲ್ಪನೆಯನ್ನ ಅಲ್ಲಿ ನಿರ್ಮಾಣ ಮಾಡಲಾಗಿರೋದು. ಅಬುಧಾಬಿಯ ಈ ಸ್ವಾಮಿನಾರಾಯಣ ದೇವಸ್ಥಾನಕ್ಕೆ ಹೋದವರು ಆ ಘಾಟ್ನಲ್ಲಿ ಆಂಫಿ ಥಿಯೇಟರ್ನಲ್ಲಿ ಕೂತು ಧ್ಯಾನ ಮಾಡ್ತಾ, ಭಾರತದ ಭೂಮಿಯಲ್ಲೇ ಗಂಗೆಯ ಒಡಲಲ್ಲೇ ಕೂತು ಧ್ಯಾನ ಮಾಡ್ತಿದ್ದೀವಿ ಅನ್ನೋ ರೀತಿಯಲ್ಲಿ ಭಾಸವಾಗ್ಲಿ ಅನ್ನೋ ಕಾರಣಕ್ಕೆ ಇಂತಹ ಅನೇಕ ವಿಶೇಷತೆಗಳುಳ್ಳ ಅಬುಧಾಬಿಯ ಸ್ವಾಮಿನಾರಾಯಣ ದೇವಾಲಯ ಇವತ್ತು ಲೋಕಾರ್ಪಣೆಯಾಗಿದೆ. प्रधानमंत्री श्री भी यह मंदिर, ये जो वसुधैव कुटुंबकम का संदेश मान्यवर प्रधानमंत्री श्री आज अत्यंत उत्साहित है। वे स्वयं सामने से अपने हाथ में औजार लेकर भारतीय शास्त्रों ने बहाया हुआ वसुधैव कुटुंबकम का संदेश आज प्रस्तर पर अंकित कर रहे हैं। माननीय प्रधानमंत्री श्री अबू धाबी के
मिनिस्टर ऑफ टॉलरेंस के अध्यक्ष माननीय महोदय श्री आदरणीय शेख नैयान मुबारक अल नैयान से मिल रहे हैं और अपनी खुशी व्यक्त कर रहे हैं। अबू धाबी के माननीय मंत्री श्री भी मोदी जी को अत्यंत आदर से आवकार दे रहे हैं। ಅಬುಧಾಬಿಯಲ್ಲಿ ನಿರ್ಮಾಣವಾಗಿರ್ತಕ್ಕಂತಹ ಭವ್ಯ ಹಿಂದೂ ದೇಗುಲದ ಉದ್ಘಾಟನೆ ನಂತರದಲ್ಲಿ ಅಲ್ಲಿನ ಗಣ್ಯರನ್ನ ಅಬುಧಾಬಿಯ ಮಂತ್ರಿವರ್ಯರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಹಾಗೆ ಅಲ್ಲಿ ನೆಲೆಸಿರ್ತಕ್ಕಂತಹ ಭಾರತೀಯರು ಅವರನ್ನ ಭೇಟಿಯಾಗ್ತಾ ಇದ್ದಾರೆ, ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಅಲ್ಲಿರೋರಿಗೆ ಒಂದು ರೀತಿಯ ಖುಷಿ, ತಮ್ಮದಲ್ಲದ ನೆಲದಲ್ಲಿ ನೆಲೆಯನ್ನ ಕಂಡುಕೊಳ್ಳೋ ಪ್ರಯತ್ನ. ವರ್ಷಾನ್ಗಟ್ಲೆಯಿಂದ ಎಷ್ಟೋ ಮಂದಿ ಭಾರತಕ್ಕೆ ಬರ್ಲಿಕ್ಕೆ ಸಾಧ್ಯವಾಗಿರೋದಿಲ್ಲ, ಬಂದ್ರು ಕೂಡ ಒಂದೆರಡು ದಿನ, ಒಂದು ವಾರ ಹೆಚ್ಚು ಕಮ್ಮಿ, ಮತ್ತೆ ವಾಪಸ್ ಕೆಲಸದ ನಿಮಿತ್ತ ವಾಪಸ್ ಹೋಗ್ಬೇಕು ಅನ್ನೋ ದಾವಂತ. ಇವೆಲ್ಲದರ ನಡುವೆ ತಾವು ಇರುವ ಜಾಗದಲ್ಲೇ ತಮ್ಮ ದೇಶದ ಒಬ್ಬ ಪ್ರತಿನಿಧಿ, ಅದರಲ್ಲೂ ಪ್ರಧಾನಮಂತ್ರಿ ಅವರು ಬಂದಿದ್ದಾರೆ. ತಾವಿರುವ ನೆಲದಲ್ಲಿ ತಮ್ಮ ಸಂಸ್ಕೃತಿಯ ಅನಾವರಣವಾಗ್ತಾ ಇದೆ, ತಮ್ಮ ಧರ್ಮದ ಆಚರಣೆಯಾಗ್ತಾ ಇದೆ, ಸಂಭ್ರಮಾಚರಣೆಯಾಗ್ತಾ ಇದೆ ಅಂತಂದ್ರೆ ಅಲ್ಲಿರುವ ಭಾರತೀಯರ ಖುಷಿಗೆ ಬಹುಶಃ ಇವತ್ತು ಅಳತೆ ಸಿಗ್ಲಿಕ್ಕಿಲ್ಲ. ಈಗ ನಾವು ದೇಶ ವಿದೇಶಗಳಲ್ಲಿರುವಂಥವ್ರು ಅಲ್ಲೊಂದು ಕನ್ನಡ ಸಂಘ ಅಂತ ಕಟ್ಟಿರ್ತಾರೆ ದುಬೈನಲ್ಲಿ. ಕನ್ನಡ ಸಂಘ ಬೇರೆ ಬೇರೆ ಜಾಗಗಳಿಂದ ಬಂದಿರ್ತಾರೆ. ಅಲ್ಲಿ ಕೊಂಕಣಿ ಮಾತಾಡಿರ್ಬೋದು, ಮಲಯಾಳ ಮಾತಾಡಿರ್ಬೋದು, ತುಳು ಮಾತಾಡಿರ್ಬೋದು, ಕನ್ನಡ ಮಾತಾಡಿರ್ಬೋದು. ಬೇರೆ ದೇಶಗಳಿಗೆ ಹೋದಾಗ ನಮ್ಮ ರಾಜ್ಯದಿಂದ ಬಂದವಂಥವ್ರು ಅಂಥೇಳಿ ನನಗೆ ತುಂಬ ಸಲ ಆ ಥರ ಅನುಭವ ಆಗುತ್ತೆ. ಅಂದರೆ ಬೇರೆ ದೇಶಗಳಿಗೆ ಹೋದಾಗ ಹಿಂದಿ ಭಾಷಿಕರು ಸಿಕ್ಕ ತಕ್ಷಣ ನಮ್ಮ ದೇಶದವರು ಅಂತ ಆಗುತ್ತೆ. ಇನ್ನು ಕನ್ನಡ ಭಾಷಿಕರು ಸಿಕ್ಕಾಗ ಅಲ್ಲಲ್ಲೇ ಒಂದು ಸಂಘಗಳನ್ನ ಕಟ್ಕೊಬಿಡ್ತೀವಿ. ಆದ್ರೆ ನಾವು ಅಯೋಧ್ಯೆಗೆ ಹೋದಾಗ ಹುಡುಕ್ತಿದ್ವಿ ಕನ್ನಡದವರು ಸಿಕ್ಕಿದ್ರೆ ಏನೋ ಸಂಭ್ರಮ. ಎಕ್ಸಾಕ್ಟ್ಲಿ. ಆಮೇಲೆ ಬೇರೆಯವ್ರನ್ನ ಮಾತಾಡಿಸಿದಾಗಲೂ ಕೂಡ ನಮಗೆ ಇದು ನಾನು ಈ ವೆಸ್ಟ್ ಬೆಂಗಾಲ್ ಅವ್ರನ್ನ ಯಾಕೆ ಮಾತಾಡಿಸ್ತಿದ್ದೀನಿ ಅಂತ ಹೇಳುವಾಗ ನನಗೂ ಇದಕ್ಕೆ ಕನ್ನಡಕ್ಕೆ ಏನು ಸಂಬಂಧ ಅಂತ ಬಂದಾಗ ಜೈ ಕರ್ನಾಟಕ ಅಂತ ಹೇಳಿಸ್ಬಿಡೋದು ಅವ್ರ ಹತ್ರ. ಆಗ ಒಂದು ಲಿಂಕ್ ಬಂದುಬಿಡುತ್ತೆ. ಹಾಗೇನೆ ಅಲ್ಲಿದ್ದವ್ರಿಗೆ ಒಂದಿರುತ್ತಲ್ವಾ. ಈಗ ನಾವೇನೇ ಇಷ್ಟೆಲ್ಲ ಹಬ್ಬ ಹರಿದಿನಗಳು ಭಾರತ ದೇಶದಲ್ಲಿ ನಡೆಯುತ್ತೆ, ಹೆಜ್ಜೆ ಹಾಕಿದರೆ ಒಂದೊಂದು ದೇವಸ್ಥಾನ ಇರುತ್ತೆ. ಆದರೂ ಕೂಡ ಪ್ರತಿದಿನ ದೇವಸ್ಥಾನಕ್ಕೆ ಹೋಗುವಂಥವ್ರು ತುಂಬ ಜನ ನಮ್ಮ ಕಚೇರಿಗಳಲ್ಲೇ ಇದ್ದಾರೆ, ಪ್ರತಿ ದಿವಸ ಹೋಗೋರಿದ್ದಾರೆ. ಹಾಗಿದ್ದ ಪಕ್ಷದಲ್ಲಿ ದೂರದ ದೇಶದಲ್ಲಿದ್ದುಕೊಂಡು ವರ್ಷಾನುಗಟ್ಟಲೆ ಆಮೇಲೆ ಅಲ್ಲಿ ಹೊಸ ಜನರೇಷನ್ ಮಕ್ಕಳು ನೋಡಿ ಎಷ್ಟು ಅದ್ಭುತವಾಗಿದೆ ಈ ದೃಶ್ಯಾವಳಿ. ದಯವಿಟ್ಟು ಗಮನಿಸಿ, ಎಷ್ಟು ಅದ್ಭುತವಾಗಿದೆ. ಭಗವಂತನ ತುಲಾಭಾರ. It is my wonderful experience. I coming from Australia all the way to attend this great function. मेरे को बहुत सौभाग्य मिला सामने बैठने. ನೋಡಿ, ಅವರ ಭಾಷೆ ಗಮನಿಸಿ. ಅವರು ಕೇರಳದವರು, ಮೂಲತಃ ಕೇರಳದವರು, ಆದರೆ ಆಸ್ಟ್ರೇಲಿಯಾದಲ್ಲಿದ್ದಾರೆ, ಆಸ್ಟ್ರೇಲಿಯಾದಿಂದ ಬಂದಿದ್ದಾರೆ. ಹೇಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯಾದಾಗ ದೇಶ ವಿದೇಶಗಳಿಂದ ಜನ ಬಂದಿದ್ರು, ಹಾಗೇನೆ ಅಬುಧಾಬಿಯಲ್ಲಿ ದುಬೈ ಈ ಮಂದಿರ ಉದ್ಘಾಟನೆ ಆದಾಗ ಭಾರತೀಯ ಮೂಲದವರೊಬ್ಬರು ಆಸ್ಟ್ರೇಲಿಯಾದಲ್ಲಿ ನೆಲೆಸಿರುವವರು, ಅವರ ಭಾಷೆಯ ಒಕ್ಕಣೆ ಕಂಡಾಗ ಅದು ಗೊತ್ತಾಗ್ತಾ ಇದೆ ಅವರು ಕೇರಳ ಮೂಲದವರು ಅಂತ ಹೇಳಿ. ಅವರು ಭಾಳ ಸಂಭ್ರಮದಿಂದ ಅಲ್ಲಿಗೆ ಬಂದಿದ್ದಾರೆ. ಕೆಲವರಿಗೆ ಅಲ್ಲಿ ಹತ್ತಿರ ಕೂಡ ಆಗುತ್ತೆ ಆ ಭಾಗದಲ್ಲಿ. ಸೊ ಹಾಗಾಗಿ ಅರಬ್ ನಾಡಿನಿಂದಲೂ ವಿಶ್ವಕ್ಕೆ ಒಂದು ಅತ್ಯುತ್ತಮವಾದಂಥ ಸಂದೇಶ, ಪ್ರಧಾನಿ ನರೇಂದ್ರ ಮೋದಿ ಅವರಿಂದಲೂ ಒಂದು ಸಂದೇಶ. ಆ ಮೂಲಕ ನರೇಂದ್ರ ಮೋದಿ ಅವರ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಇದೆಯಲ್ಲ, मंदिर की हर एक रचना में ಅದಕ್ಕೊಂದು ಮೇಲ್ಪಂಕ್ತಿ ಅಂತ ಹೇಳಬಹುದು. रस लेकर दर्शन कर रहे हैं और इस मंदिर की रचना से वे स्वयं शिव पार्वती के खंड की बाहरी दीवारों पर 900 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ದೇಗುಲ, शिल्पांकन हुआ है, उस पर दृष्टिपात ಅಬುಧಾಬಿಯಲ್ಲಿ ಮೊಟ್ಟ ಮೊದಲ ದೇಗುಲ. ಬಹುಶಃ ದುಬೈಗೆ ದೇಶ ಅಂದರೆ ವಿಶ್ವದಾದ್ಯಂತ ಅಪರಿಮಿತ ಪ್ರಮಾಣದಲ್ಲಿ ಪ್ರವಾಸಿಗರು ಬರ್ತಾರೆ, ಅಪರಿಮಿತ ಪ್ರಮಾಣದಲ್ಲಿ. ಖುಷಿಯೋ ಕಾ ಮಾಹೌಲ್. ಈ 2 ದಿನಗಳ UAE
ಭೇಟಿ ಏನಿದೆ, ಆ ಭೇಟಿ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ದೇಗುಲ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು. ಅದರಲ್ಲೂ 2015ರಲ್ಲಿ UAE ಭೇಟಿ ಸಂದರ್ಭದಲ್ಲಿ ಹೀಗೊಂದು ದೇವಸ್ಥಾನ ನಿರ್ಮಾಣ ಮಾಡಬೇಕು ಅನ್ನೋ ಪ್ರಸ್ತಾವನೆಯನ್ನ ಮುಂದಿಟ್ಟಾಗ ಒಂದು ಕ್ಷಣ ಕೂಡ ತೆಗೆದುಕೊಳ್ಳದೆ ಅಲ್ಲಿನ ಅಧ್ಯಕ್ಷರು ಅದಕ್ಕೆ ಸಹಮತಿಯನ್ನ ಸೂಚಿಸಿದ್ದು, ಅದನ್ನ ಮತ್ತೊಮ್ಮೆ ನೆನೆ ಸ್ಮರಿಸಿದ್ರು ಪ್ರಧಾನಿ ನರೇಂದ್ರ ಮೋದಿ.